ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಒಳ್ಳೇದ್ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಒಂದು ವಾಕ್ಯ ಓದ್ಕೋಣ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 5ನೇ ವಚನ. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಆಮೆನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಯೇಸು ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾರಿಗೆ ನೋಡಿದ? ಜಕ್ಕ ಎಲ್ಲಿ ಕುಂತಿದ್ದ? ಗಿಡದ ಮೇಲೆ ಕುಂತಿದ್ದ. ದೇವರಿಗೆ ಸ್ತೋತ್ರ. ಲೋಕಕ್ಕೆ ಪ್ರೀತಿ ಮಾಡಿ ದೇವರು ಇದ್ದೊಬ್ಬ ಮಗನನ್ನು ಕೊಟ್ಟ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಲೋಕದ ಮೇಲೆ ಪರಮಾತ್ಮ ಬಂದು ಆರಿಸ್ಕೊಂಡು ಅವರಿಗೆ ಬಿಡುಗಡೆ ಕೊಡ್ತಾ ಇದ್ದ. ಕಣ್ಣಿರ್ಲಾರ್ದವರಿಗೆ, ಕಾಲಿರ್ಲಾರ್ದವರಿಗೆ, ರೋಗ ಇದ್ದವರಿಗೆ ಎಲ್ಲ ಬಿಡುಗಡೆ ಕೊಡ್ತಾ ಇದ್ದ. ಒಬ್ಬ ವ್ಯಕ್ತಿ ಗಿಡದ ಮೇಲೆ ಕುಂತಿದ್ದಾಗ ದೇವರು ಗಿಡದ ಮೇಲೆ ಬಿ ಕಣ್ಣೆತ್ತಿ ನೋಡಿ ಅವನಿಗೆ ಕರ್ದ, ಆತನ ಹೆಸರಿಟ್ಟು ಕರ್ದ. ಹಲ್ಲೆಲೂಯಾ. ತೆಳಗಿಲ್ಲ, ಭೂಮಿ ಮೇಲೆ. ಎಲ್ಲಿ ಕುಂತಿದ್ದ? ಗಿಡದ ಮೇಲೆ ಕುಂತಿದ್ದ. ಗಿಡದ ಮೇಲಿಂತ ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ ಜಕ್ಕಾಯನೇ ತಟ್ಟನೆ ಇಳಿದು ಬಾ. ಹಲ್ಲೆಲೂಯಾ. ಜಕ್ಕ ಎಲ್ಲಿದ್ದ? ಗಿಡದ ಮ್ಯಾಗ. ಯಾರಿಗ್ ನೋಡಕ? ದೇವರಿಗೆ ನೋಡಕ. ದೇವರು ಯಾರಿಗ್ ನೋಡಿದ? ಜಕ್ಕಾಯಗ ನೋಡಿದ. ದೇವರನ್ನ ಯಾರು ನೋಡ್ತಾರೋ ದೇವರು ಅವರಿಗೆ ನೋಡ್ತಾನ. ದೇವರನ್ನು ಯಾರನ್ನ ಗಮನ ಕೊಡ್ತಾರೋ ದೇವರು ಆತನಿಗೆ ಗಮನ ಕೊಡ್ತಾನ. ಆಮೇಲೆ ದೇವರಿಗೆ ಸ್ತೋತ್ರ. ದೇವರಿಗೆ ಪ್ರಾರ್ಥನೆ ಮಾಡ್ತಾ ದೇವರ ಹೆಸರು ಯಾರು ಕೂಗ್ತಾರೋ ದೇವರು ಅವ್ರ ಹೆಸರು ಕೂಗ್ತಾನ. ದೇವರೇ ನನಗೆ ಬಿಡುಗಡೆ ಕೊಡಂತ ಯಾರು ಕೇಳ್ತಾರೋ ದೇವರು ಅವರಿಗೆ ಬಿಡುಗಡೆ ಕೊಡ್ತಾನ. ಜಕ್ಕಾಯ ಏನು ಅಲ್ಲಿ ಕುಂತಿದ, ಸುಮ್ನೆ ನೋಡ್ಬೇಕಂತ ಕುಂತಿದ್ದ, ನೋಡ್ಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ನೋಡಕ ಬಂದ ವ್ಯಕ್ತಿ, ಆದ್ರೆ ದೇವರು ನೋಡಿ ಹೆಸರಿಟ್ಟು ಕರೆದು ತಟ್ಟನೆ ತೆಳಗೆ ಎಳೆದ ಬಾ, ಇವತ್ತ ನಾನು ನಿನ್ನ ಮನೆಗ್ ಬರ್ತೇನೆ, ನಿನ್ನ ಮನೆಯಲ್ಲೇ ಹೇಳ್ಕೊಂತೀನಿ, ನಾನು ನಿನ್ನ ಮನೆಗ್ ಬರ್ತಾ ಇದ್ದೀನಿ, ಇಳಿ ತೆಳಗ್ ಬಾ. ಹಲ್ಲೆಲೂಯಾ. ಅರೆ ನಮ್ಮ ಮನೆಗ್ ಬರಕತ್ತನ್ ದೇವರು, ನಿಮ್ ಮನೆಗ್ ಬರಕತ್ತನ್ ದೇವರು. ನಿನ್ನ ನೋಡಿ ಬರ್ತಾ, ನಾನು ಏನ್ ಕೆಲ್ಸ ಮಾಡಕತ್ತಿದಿ, ನೀ ಹೆಂಗ ನಡೆಯಕತ್ತಿದಿ, ಹೆಂಗ್ ಇರಕತ್ತಿದಿ, ದೇವರು ನಿನ್ನ ಮನೆಗ್ ಬರ್ಬೇಕಂದ್ರೆ ನಿನ್ನ ನೋಡೋಣ. ಡೈರೆಕ್ಟ್ ದಾರಿಗೆ ಹೋಗ್ತಾ ಇರುವಾಗ ದೇವರು ಡೈರೆಕ್ಟ್ ನಿನ್ನ ಮನೆಗ್ ಬಂದ ಅಲ್ಲ, ನಿನ್ನ ನೋಡಿ ನಿನ್ನ ಮನೆಗ್ ಬರಕತ್ತಾನ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ದೇವರು ನಿಮ್ಮನ್ನ ನೋಡ್ಯಾನ, ನೋಡಿ ಕೇಸಿ ನಿಮ್ ಮನೆಗ್ ಬರ್ತಾನ. ಜಕ್ಕಾಯ ಮನೆ ಕುಂತಿದ್ದಿಲ್ಲ, ಜಕ್ಕಾಯ ಗಿಡದ ಮೇಲೆ ಕುಂತಿದ್ದ. ಹಲ್ಲೆಲೂಯಾ. ಗಿಡದ ಮೇಲೆ ಕುಂತಾಗ ದೇವರ ಹೆಸರಿಟ್ಟು ಕರೆದು ಕೇಸಿ, ದೇವರಿಗೆ ಸ್ತೋತ್ರ, ಈ ತೆಳಗಿಳಿದು ಬಾ, ತೆಳಗಿಳಿದು ಬಾ, ನಾ ನಿಮ್ ಮನೆಗ್ ಬರ್ತೇನೆ, ತೆಳಗಿಳಿದು ಬಾ ಅಂತ ದೇವರು ಖುದ್ದು ಕರ್ದ. ದೇವರ ಮಕ್ಕಳೇ, ನಡ್ಯಪ್ಪ, ಇಷ್ಟು ಜನರ ಇಷ್ಟು ಜನರ ನಡುವೆ ನನಗೇನ್ ಕೂನೆ ಹಿಡಿತೆ, ನಾನು ಇಷ್ಟು ಜನರ ನಡುವೆ ನನ್ನ ಹೆಸರೇನ್ ಗೊತ್ತಾಗ್ತದೇನು? ಹಲ್ಲೆಲೂಯಾ. ಜಕ್ಕಾಯನು ಆತರ ಏನ್ ಅನ್ಲಿಲ್ಲ, ಅಲ್ಲಿ ಮೇಲೆ ಕುಂತಿದ್ದ, ಸುಮ್ನೆ ಕುಂತಿದ್ದ, ದೇವ್ರು ನೋಡ್ತಾ ಇದ್ದ. ದೇವರ ಆತಗೆ ನೋಡಿ ತೆಳಗಡೆ ಎಳ್ದು ಬಾ, ಜಕ್ಕಾಯನೇ ತೆಳಗಡೆ ಎಳ್ದು ಬಾ, ಇವತ್ತ ನಾನು ನಿನ್ನ ಮನೆಗ್ ಬರ್ತೇನೆ, ನಿನಗೆ ನಾನು ಒಂದು ಅದ್ಭುತವಾಗಿ ರೀತಿಲಿಂತ ಬಿಡುಗಡೆ ಕೊಡ್ತಾನೆ ದೇವ್ರು. ಅವರಿಗೆ ಜಕ್ಕಾಯನಿಗೆ ಏನು, ದಾರಿಗೆ ಹೋಗ್ತಾ 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 ಇದ್ದಾನೆ, ಮನೆಗೆ ಹೋಗ್ತಾ 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 ದಾರಿಗೆ ಹೋಗ್ತಾ ಹೋಗ್ತಾನೆ ಎಲ್ಲ ಜಕ್ಕಾಯನ ಪಾಪ ಅರಿಕೆ ಮಾಡ್ಕೊಂತ ಇದ್ದ. ನಾನು ಮಾಡಿದ ತಪ್ಪು ಅಂತ ಏನೇನ್ ಅತ್ತಗ ಇದಾಯ್ತು ಅದ ಎಲ್ಲ ದೇವರ ಮುಂದೆ ಬಿಚ್ಚಿಟ್ಟ. ಹಲ್ಲೆಲೂಯಾ. ಇವತ್ತ ನನ್ನ ಮನೆಗೆ, ಇವತ್ತ ನಿನ್ನ ಮನೆಗೆ, ಇವತ್ತ ದೇವರು ಎದಕ್ಕೆ ಬಂದನಂತಂದ್ರೆ ನಾವು ಏನೇನ್ ಮಾಡಿದ ಎಲ್ಲ ಅರಿಕೆ ಮಾಡಿಕೊಂಡು ದೇವರೊಟ್ಟಿಗೆ ಬೆಳಿಬೇಕು, ಲೋಕದಲ್ಲಿಂತ ಬಿಡುಗಡೆ ಆಗಿ ದೇವರ ಒಳಗಡೆ ಸೇರ್ಬೇಕು. ಹಲ್ಲೆಲೂಯಾ. ಎಲ್ಲಿದ್ದ ಜಕ್ಕಯ್ಯ? ಗಿಡದ ಮ್ಯಾಗಿದ್ದ. ದೇವರು ಭೂಮಿ ಮೇಲೆ ಎಷ್ಟು ಜನ ನಿಂತಿದ್ರು ಅಷ್ಟು ಜನಕ್ಕೆ ಗಮನ ಕೊಡ್ಲಿಲ್ಲ, ಜಕ್ಕಯ್ಯನ ಮೇಲೆ ಗಮನ ಕೊಟ್ಟ. ಬಾಪ ಇಳಿ ಬಾ, ಇವತ್ತ ನಾನು ನಿನ್ ಮನೆಗ್ ಬರ್ತೇನೆ, ಬಾ, ಅಷ್ಟು ಮ್ಯಾಕ್ಯಾಗ ಏರಿದಿ, ಬಾ, ನಿನ್ನ ನೋಡಿನ ಐಟ್ ಕಮ್ಮಿತ್ತು, ನಾ ನಿನ್ನ ನೋಡಿನ, ಬಾ ನಿಮ್ ಮನೆಗೆ ಹೋಗ ಬಾ. ದೇವರಿಗೆ ಸ್ತೋತ್ರ. ಅಲ್ಲೆಲ್ಲ ಆತನ ಪಕ್ಕ ರೈಟ್ ಲೆಫ್ಟ್ ಬಗ್ಲಾಗ್ ಎಲ್ಲ ಜನ ಇದ್ರು, ಆದ್ರೆ ಜಕ್ಕಾಯನ ಹೆಸರು ಹಿಡ್ದ ಕರ್ದ. ಹಲ್ಲೆಲೂಯಾ. ಇನ್ನೊಂದ್ಸರ ವಾಕ್ಯ ಓದ್ಕೋಣ. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ
ಮೇಲಕ್ಕೆ ನೋಡಿ ಜಕ್ಕಾಯನೇ ಹಾ ಇಳಿದು ಬಾ, ಹಾ ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳ್ಕೊಳ್ಳಬೇಕು ಹಾ ಎಂದು ಅವನಿಗೆ ಹೇಳಲು ಮುಂದೆ ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಸಂತೋಷದಿಂದ ಸೇರಿಸಿಕೊಂಡನು. ಹಲ್ಲೆಲೂಯಾ. ಜಕ್ಕಾಯ ದೇವ್ರು ಕರೆದಾಗ ನಾನು ನಿನ್ ಮನೆಗೆ ಬರ್ತೇನೆ, ದೇವ್ರಿಗೆ ಸ್ತೋತ್ರ. ಸಂತೋಷ ಆಯ್ತು ಜಕ್ಕನಿಗೆ. ನೋಡ್ರಿ, ನಾನು ನೋಡ್ತಾ ಇರೋ ಎಷ್ಟೋ ಒಂದು ಜನರಿಗೆ ಆರಾಮಾದ್ರೂ ಸಾಕು ಅಂತ ಬರ್ತಾರ, ದೇವರು ಬೇಕು ಅಂತ ಬರಲ್ಲ. ಆರಾಮಾಯ್ತು, ದೇವರಿಗೆ ಸ್ತೋತ್ರ, ನಾನ್ ಸಂತೋಷ ಆಯ್ತಪ್ಪ, ನಾನು ದೇವರಿಗೆ ನಡ್ಕೊಂತೀನಿ, ದೇವ್ರ ಹತ್ರ ಪ್ರಾರ್ಥನಾ ಮಾಡ್ತೀನಿ, ದೇವ್ರ ನಂಬುತ್ತೀನಿ ಅಂತ ಅನ್ನೋರು ಯಾರಿಲ್ಲ. ಆರಾಮಾದ್ರೆ ಸಾಕು, ಆರಾಮಾದ್ರೆ ಸಾಕು. ಹಲ್ಲೆಲೂಯಾ. ಹಂಗಂತ ಮನಿಗ್ ಬರ್ಬೇಡ, ಹಂಗಂತ ನೀನು ಇಲ್ಲೇ ನಾನ್ ಬರ್ತೀನಿ, ಇಲ್ಲೇ ಪ್ರಾರ್ಥನಾ ಮಾಡ್ರಿ, ನನ್ ಗಪ್ಲೆ ಬರ್ತೀನಿ, ಇಲ್ಲೇ ಪ್ರಾರ್ಥನಾ ಮಾಡಿ ನನಗೆ ಬಿಡುಗಡೆ ಕೊಟ್ರೆ ಸಾಕು ಅಂತ ಅನ್ನೋರ್ ಜಗ್ಗಿ ಮಂದ್ಯಾರ, ಹಂಗ ನಡೆಯೋರ್ ಜಗ್ಗಿ ಮಂದ್ಯಾರ. ಹಲ್ಲೆಲೂಯಾ. ದೇವ್ರಿಗೆ ಸ್ತೋತ್ರ. ಮನೆಗ ಬರ್ತೀನಂತ ದೇವ್ರ ಅಂದಾಗ ಜಕ್ಕ ಹೆಂಗಲ್ಲ, ಮನೆಗ್ ಬರ್ಬಾಡ್ರಿ ಹಂಗ ಅಂದಿಲ್ಲ. ಸಂತೋಷ ಆಯ್ತು ಆತ. ಏನಾಯ್ತು? ಸಂತೋಷ ಆಯ್ತು, ಆನಂದ ಆಯ್ತು. ದೇವರಿಗೆ ಸ್ತೋತ್ರ. ಕೆಲವರು ಮನೆಗ್ ಬಂತ ಹೃದಯದಾಗ ಜಾಗ ಕೊಡೋದಿಲ್ಲ, ಮನೆಗೆ ಎಲ್ಲಿ ಜಾಗ ಕೊಡ್ತಾರ? ಮನಸ್ಸೊಳಗಡೆ ಜಾಗ ಕೊಡೋದಿಲ್ಲ, ಹೃದಯದಾಗ ಎಲ್ಲಿ ಜಾಗ ಕೊಡೋದಿಲ್ಲ, ಮನಸ್ಸಿನಾಗ ಜಾಗ ಕೊಡೋದಿಲ್ಲ. ಮನೆಗೆ ಎಲ್ಲಿ ಜಾಗ ಕೊಡ್ತಾರ? ಹೃದಯದಾಗ ಕೊಟ್ರೆ, ಮನಸ್ಸಿನಾಗ ಕೊಟ್ರೆ ಮನ್ಯಾಗ ಕೊಡ್ತಾರ. ಅವಾಗ ಸಂತೋಷ ನಿಮಗೆ ಉಂಟಾಗ್ತದ, ಆನಂದ ಉಂಟಾಗ್ತದ. ನನಗೆ ಬಿಡುಗಡೆ ಆದ್ರೆ ಸಾಕು, ನನಗೆ ಆರಾಮಾದ್ರೆ ಸಾಕು, ನನ್ನ ಹೃದಯದಾಗ ಬೇಡ, ನನ್ನ ಮನಸ್ಸಿನಾಗ ಬೇಡ, ನನ್ನ ಮನೆಗ ಬೇಡ ದೇವರೇ ಅನ್ನೋರಾರ. ಹಂಗಂದ್ರೆ ದೇವರು ನಿನಗೆ ಆರಾಮ ಮಾಡಿ ಬಿಟ್ಟು ಬಿಡ್ತಾನ. ಸಂತೋಷ ಸಿಗೋದಿಲ್ಲ, ಆನಂದ ಸಿಗೋದಿಲ್ಲ. ಅರೆ, ದೇವರನ್ನ ಸ್ವೀಕಾರ ಮಾಡು, ನಿನ್ನ ಮನಸ್ಸಲ್ಲಿ ಜಾಗ ಕೊಡು ಆತನಿಗೆ. ಹಲ್ಲೆಲೂಯಾ. ಮನಸ್ಸಲ್ಲಿ ಜಾಗ ಕೊಡು, ಸಂತೋಷ ಉಂಟಾಗ್ತದ, ಆನಂದ ಉಂಟಾಗ್ತದ. ಯೇಸು ಅಲ್ಲಿಗೆ ಬಂದ ಅಂತ. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಕೆಳಗಡೆ ಜಗ್ಗಿ ಜನ ಇದ್ರಲ್ಲ, ಜಗ್ಗಿ ಜನ ಇದ್ರು, ಆದ್ರೆ ದೇವರು ಮೇಲಕ್ಕೆ ನೋಡಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ತಟ್ಟನೆ ಬೇಗ ಇಳಿದು ಬಾ ಅಂತ. ಬೇಗ ಬಾ, ನೀನು ಬೇಗ ಬಾ, ನಾನು ನಿನ್ ಮನೆಗ್ ಬರ್ತೇನೆ. ಆ ಮನೆಗ್ ಬರ್ತನಂದಾಗ ಜಕ್ಕಾಯನಿಗೆ ಏನಾಯ್ತು? ಸಂತೋಷ ಉಂಟಾಯ್ತು, ಆನಂದ ಉಂಟಾಯ್ತು. ಹಲ್ಲೆಲೂಯಾ. ಯಾವಾಗ ದೇವರು ನಿನ್ನ ಹೃದಯದೊಳಗೆ ಬರ್ತಾನಂತಾನೋ ನೀನು ಸಂತೋಷ ಪಡು. ಯಾವಾಗ ಹೃದಯದಾಗ ದೇವರು ನಿನ್ನ ಒಳಗಡೆ ಬರ್ತಾನಂತಾನೋ, ಮನಸ್ಸು ಒಳಗಡೆ ಬರ್ತಾನ, ಜಾಗ ಕೊಡ್ತೇನೆ ಮಗಳೇ ಅಂತಾನಲ್ಲ, ಸಂತೋಷ ಪಡು. ಇನ್ನೊಂದು ವಾಕ್ಯ ಹೇಳ್ತದ, ಹೃದಯದ ಶಬ್ದ ಕೇಳಿ ಯಾವನಾದ್ರೂ ನನಗೆ ಜಾಗ ಕೊಟ್ರೆ, ಹಲ್ಲೆಲೂಯಾ, ನಿಮ್ಮ ಹೃದಯದ ಬಾಗಿಲು ತೆರೆದ್ರೆ ನಿಮ್ಮ ಒಳಗಡೆ ಬರ್ತಾನ. ಯಾರು ತೆರಿತೀರ ಹೃದಯದ ಬಾಗಿಲು? ದೇವರ ಶಬ್ದವನ್ನು ಕೇಳಿ ಹೃದಯದ ಬಾಗಿಲು ತೆರೆದು ಬಿಡ್ರಿ, ನಿಮಗೆ ಸಂತೋಷ ಉಂಟಾಗ್ತದ, ಆನಂದ ಉಂಟಾಗ್ತದ. ನಿಮ್ಮ ಒಳಗಡೆ ವಾಸ ಮಾಡ್ತಾನ, ನಿಮ್ಮ ಮನಸ್ಸಿನಾಗ ವಾಸ ಮಾಡ್ತಾನ, ನಿಮ್ಮ ಜೊತೆಗೆ ಬರ್ತಾನ, ನಿಮ್ಮ ಜೊತೆಗೆ ಇರ್ತಾನ, ನಿನಗೆ ಅನೇಕ ರೀತಿಲಿಂತ ಬಿಡುಗಡೆ ಕೊಡ್ತಾನ, ಎಲ್ಲಾದ್ರಲಿಂತ ಜಯ ಕೊಡ್ತಾನ. ಹಲ್ಲೆಲೂಯಾ. ಈ ವಾಕ್ಯ ಇವ್ರ ಜೀವನದಾಗ ಆಶೀರ್ವಾದ ಆಗ್ಲಂತ ಪ್ರಾರ್ಥನೆ ಮಾಡು. ಈ ಒಳ್ಳೆ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ ಕರ್ತನೆ. ಅಪ್ಪ, ಜಕ್ಕನಿಗೆ ಕರ್ತನೆ ಕರೆದ ದೇವರಪ್ಪ ನೀನು ತಂದೆ ಆದ ದೇವ. ಇವತ್ತು ಸ್ವಾಮಿ ಪ್ರತಿಯೊಬ್ಬರ ಮನೆಗೆ ಮಕ್ಕಳಿಗೆ ನಿನ್ನ ಕರಿತಿದ್ದಕ್ಕಾಗಿ ಸ್ತೋತ್ರ. ನೀನ್ ಯಾರ್ಯಾರಿಗೆ ಕರಿತೀರಿ ಸ್ವಾಮಿ, ಅವರ ಮನೆ ಬೆಳಕಾಯ್ತು, ಮಕ್ಕಳು ಬೆಳಕಾದ್ರು ಸ್ವಾಮಿ, ಗಂಡ ಹೆಂಡತಿ ಮಕ್ಕಳು ಬೆಳಕಾದ್ರಪ್ಪ. ತಂದೆ ಆದ ದೇವ, ನೀ ಪ್ರತಿಯೊಬ್ಬರ ಹೆಸರು ಕರೆಯುವಂತ ದೇವರಾಗಿದ್ದಿ. ಜಕ್ಕನಿಗೆ ಕರೆದ ದೇವರು ನಿನ್ನ ಮಕ್ಕಳಿಗೆ ಕರೆದ ದೇವರಿಗಾಗಿ ಸ್ತೋತ್ರ. ಈ ವಾಕ್ಯ ಎಲ್ಲರ ಜೀವನ ನೆರವೇರುವಂತೆ ನೀ ಆಶೀರ್ವಾದ ಮಾಡು ತಂದೆ, ಸ್ತೋತ್ರ. ಯೇಸುವಿನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಬಂದಿದ್ದೇನೆ, ಪರಲೋಕದ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್.